ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ತಿಳಿದೆ ನನ್ನ ಅಕ್ಕಯ್ಯ. ಮಾವಿನ ಒಡೆಯಿಂದ ಮಾವಿನ ಮರ ಹುಟ್ಟು ಕಾಲವು ಎಂದು ಹೋಯಿತು. ಮಾವಿನ ಮರದಿಂದ ಮಾವಿನ ಮರ ಹುಟ್ಟು ಕಾಲವು ಎಂದು ಹೋಯಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕೈ ತುಂಬಿ ಕೊಲ್ಲುವ ಕಾಲ ಬಂದಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕೈ ತುಂಬಿ ಕೊಲ್ಲುವ ಕಾಲ ಬಂದಿತು. ಕಲಿಗಾಲದಾಗ ಇಂಥ ಜನ ಬಾಳುವಾಗ, ಇಂಥ ಕಲಿಗಾಲದಾಗ ಇಂಥ ಜನ ಬಾಳುವಾಗ ಮಳೆ ಹೇಗೆ ಭೂಮಿಗೆ ಬಂದೀತು. ಋತುವೆಲ್ಲ ಹಿಂದೆ ಮುಂದೆ ಆಯಿತು. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ತಿಳಿದೆ ನನ್ನ ಅಕ್ಕಯ್ಯ. ಹೆಂಡೀರ ಕಂಡ ಕಣ್ಣು ಬೇರೇನು ಕಾಣೋದಿಲ್ಲ, ಹೆಂಡೀರೇ ಅವರ ದೇವರು. ಹೆಂಡೀರ ಕಂಡ ಕಣ್ಣು ಬೇರೇನು ಕಾಣೋದಿಲ್ಲ, ಹೆಂಡೀರೇ ಅವರ ದೇವರು. ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ, ಯಾರನ್ನು ಅವರು ಕಾಣರು. ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ, ಯಾರನ್ನು ಅವರು ಕಾಣರು. ಹತ್ತು ಅವತಾರವೇನು, ನೂರು ಅವತಾರವೇನು, ಹತ್ತು ಅವತಾರವೇನು, ನೂರು ಅವತಾರವೇನು, ಸಂಸಾರ ಉದ್ಧಾರವಾದೀತೆ, ಈ ಸ್ವಾರ್ಥ ಗುಣ ನಾಶವಾದೀತೆ. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ನಮ್ಮ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ